ಸಿರಿ ಅಂದ್ರೆ ಒಂದು ರೀತಿಯಲ್ಲಿ ಮೊಳಕೆ ಅಂತ ಇದೆ. ಇಲ್ಲೇ ಅವರು ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಅವಕಾಶ ಆಗಿದೆ. ಇಲ್ಲಿ ಎಷ್ಟು ಬೆಳೀತದೆ ಇದು, ಅಷ್ಟು ಮಹಿಳೆಯರಿಗೆ ಅದು ಉಪಯೋಗ ಆಗ್ತದೆ. ತುಳುನಾಡ ಸಿರಿ ಅಂತ ಹೇಳ್ತಾರೆ, ಹಾಗೆ ಒಂದು ಸ್ತ್ರೀಯರ ಶಕ್ತಿ. ಆ ಹೆಸರು ಹೇಗೆ ಬಂತು ಮತ್ತೆ ಯಾವ ರೀತಿಯಾಗಿ ಅದು ಸಿರಿ ಅಂದ್ರೆ ಒಂದು ರೀತಿಯಲ್ಲಿ ಮೊಳಕೆ ಅಂತ ಇದೆ. ಅದು ಬೆಳಿಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಮೊಳಕೆ. ಇನ್ನೊಂದು ಸಿರಿ ಅಂದ್ರೆ ಸಂಪತ್ತು ಅಂತ ಇದೆ. ಇನ್ನೊಂದು ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಸಿರಿಯಲ್ಲಿ ಸಿರಿ ಒಂದು ಸ್ತ್ರೀ ಶಕ್ತಿ. ತುಳುನಾಡ ಸಿರಿ ಅಂತ ಹೇಳ್ತಾರೆ, ಹಾಗೆ ಒಂದು ಸ್ತ್ರೀಯರ ಶಕ್ತಿಯಾಗಿ ಸಹ ಸಿರಿಯನ್ನು ನಾವು ನಂಬ್ತೇವೆ. ಹಾಗಾಗಿ ಆ ಹೆಸರನ್ನು ನಮ್ಗೆ ಹೊಳಿತು, ಅದು ಇಟ್ಟೆವು. ಆದ್ರೆ ಈ ಮೊಳಕೆ ಇದ್ದದ್ದು ಈಗ ಮರ ಆಗುವ ಹಂತಕ್ಕೆ ಬಂದಿದೆ. ಇನ್ನಷ್ಟು ಎತ್ತರ ಬೆಳಿಬೇಕು. ಇದ್ರಲ್ಲಿ ಲಾಭ ವಿಷಯ ನಮ್ಗೇನು ಲಾಭ ಇಲ್ಲ, ಆದ್ರೆ ಇಲ್ಲಿ ಎಷ್ಟು ಬೆಳೀತದೆ ಇದು, ಅಷ್ಟು ಮಹಿಳೆಯರಿಗೆ ಅದು ಉಪಯೋಗ ಆಗ್ತದೆ ಅಲ್ಲದೆ ಇದರಿಂದ ನಮ್ಗೇನೇನು ಲಾಭ ಮಾಡುವಂತದ್ದು ವಿಷಯ ಇಲ್ಲ. ಹಾಗಾಗಿ ಇದನ್ನು ನಾವು ಇನ್ನಷ್ಟು ಮಹಿಳೆಯರಿಗೆ, ಇನ್ನಷ್ಟು ನಮ್ಮ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ಉದ್ಯೋಗ ಅವಕಾಶ ಆಗ್ಲಿ ಅಂತ ಮಾಡಿದ್ದೇವೆ. ಹಾಗೆ ಆಗ್ತಾ ಇದೆ. ಬಹಳಷ್ಟು ಮಹಿಳೆಯರು ಇಲ್ಲಿ ಬದುಕನ್ನ ಕಟ್ಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಊರುಗಳಿಂದ ಸಹ ಬಂದು ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆ ಅವರಿಗೆ, ಮತ್ತು ಮಕ್ಕಳಿಗೆ ಕೃಷಿ ವ್ಯವಸ್ಥೆ ಇದೆ. ಅದನ್ನೆಲ್ಲ ಮಾಡ್ಕೊಂಡು ಅವ್ರು ಇಲ್ಲಿ ದುಡಿತಾ ಇದ್ದಾರೆ. ಅವರ ಪ್ರಾಮಾಣಿಕತೆಗೆ ಒಳ್ಳೆ ಫಲ ಸಿಗ್ಲಿ ಅಂತ ನಾನು ಆಶಿಸ್ತೇನೆ. ಮತ್ತು ನಮ್ಮ ಜನಾರ್ದನ್ ಅವರು ಆಲ್ ಇಂಡಿಯಾ ರೂಟ್ ಸೆಟ್ ಅಲ್ಲಿ ಇದ್ದವರು, ಅವರು ರಿಟೈರ್ಡ್ ಆದ್ಮೇಲೆ ನಿಸ್ವಾರ್ಥ ಬುದ್ಧಿಯಿಂದ ನಾನು ಬಂದು ಇದನ್ನು ನಡೆಸ್ತೇನೆ ಅಂತ ವಹಿಸ್ಕೊಂಡಿದ್ದಾರೆ. ಅವರಿಗೆ ಸಹ ಈ ಸಂದರ್ಭದಲ್ಲಿ ಅವರ ಕೊಡುಗೆಯನ್ನು ನಾನು ಸ್ಮರಿಸ್ತಾ ಸಿರಿ ಇನ್ನಷ್ಟು ಏಳಿಗೆ ಆಗ್ಲಿ ಅಂತ ಬಯಸ್ತೇನೆ. ನನಗೆ ಖುಷಿ ಅನ್ಸೋದೇನಂತ ಗ್ರಾಮೀಣ ಪ್ರದೇಶದ ಮಹಿಳೆಯರು ಎಲ್ಲಾದ್ರೂ ಈ ಸಿರಿ ಅಂತಹ ಒಂದು ಸಂಸ್ಥೆ ಇಲ್ದಿದ್ರೆ ತುಂಬಾನೇ ಹಿಂದುಳಿತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಈಗ ಫಿನೈಲ್ ಮಾಡೋರಿಗೆ ಫಿನೈಲ್ ನ ತರಬೇತಿ ಕೊಟ್ಟು ಅವ್ರಿಗೆ ಫಿನೈಲ್ ಮಾಡುವಂತ ಮಾಡ್ತಾರೆ. ಅದ್ರ ಜೊತೆಗೆ ಅಗರಬತ್ತಿ ಆಗಿದೆ, ಬೇರೆ ಬೇರೆ ವಸ್ತುಗಳಿಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವರನ್ನೇ ಉದ್ಯೋಗಿಯನ್ನಾಗಿ ಟ್ರೈನಿಂಗ್ ಇಲ್ಲದೆ ಯಾವ್ದು ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಮಹಿಳೆಯರಿಗೆ, ದಕ್ಷಿಣ ಕನ್ನಡದವರಿಗೆ ಬೀಡಿ ಕಟ್ಟೋದು ಒಂದು ಉದ್ಯೋಗ ಗೊತ್ತಿತ್ತು, ಬೇರೆ ಯಾವ್ದು ಗೊತ್ತಿರ್ಲಿಲ್ಲ. ಈಗ ಅವರಿಗೆ ಅನೇಕ ಉದ್ಯೋಗಗಳನ್ನು ಕಲಿಸಿ ಅವರನ್ನು ಸ್ವಾವಲಂಬಿಗಳಾಗಿ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಈ ಹೊಲಿಗೆಗಾಗಿ ಬೆಂಗಳೂರಿಗೆ ಹೋಗುವಂತ ಸಂದರ್ಭಗಳು ಇತ್ತು, ಆದ್ರೆ ಇಲ್ಲೇ ಈಗ ಟೈಲರಿಂಗ್ ಅದು ಇದು ಬಂದಿರೋದ್ರಿಂದ ಇಲ್ಲೇ ಅವರು ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಅವಕಾಶ ಆಗಿದೆ. ಎಷ್ಟು ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ನಿಮ್ಮದೇ ಸಂಸ್ಥೆ, ನಿಮ್ಮ ಯೋಚನೆ ಒಂದು ಸಂಸ್ಥೆ, ಮಹಿಳೆಯರು ಬೆಳಿಬೇಕು ಅನ್ನುವಂತ ನಿಮ್ಮ ಯೋಚನೆ ಇದು ದೊಡ್ಡ ಒಂದು ಹೆಮ್ಮರವಾಗ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ದೀರ್ಘಕಾಲ ಉಳಿಬೇಕು ಮತ್ತು ಸಾಕಷ್ಟು ಇನ್ನಷ್ಟು ಮಹಿಳೆಯರಿಗೆ ಇಲ್ಲಿ ಅವಕಾಶ ಆಗ್ಬೇಕು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ ಯು+ ಟಿವಿ. ಇದು ಹೊಸತನದ ಸಂಕಲನ. ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.